ನಿಮ್ಮ ಮಂತ್ರಿಗಳು ಹೇಳ್ತಾರೆ ಪವನ್ ನೆಜ್ಜೂರ್ ಅವರು ಬಳ್ಳಾರಿ ಘಟನೆ ಆದಾಗ ಇರಲೇ ಇಲ್ಲ, ಅವರು ಆಗಷ್ಟೇ ಹೋಗಿದ್ರು. ಸರಿ, ಎಷ್ಟು ಸುಳ್ಳು ಹೇಳುತ್ತೆ ನಿಮ್ಮ ಸರ್ಕಾರ ಅಂತ ಇವತ್ತು ಮಾಧ್ಯಮದವರು ತೋರಿಸ್ತಾ ಇದ್ದಾರೆ. ಪವನ್ ನೆಜ್ಜೂರು ಆ ಜಾಗದಲ್ಲಿ ಇದ್ರು, ಲೈವ್ ಬರ್ತಾ ಇದೆ. ನೀವು ಯಾರಿಗೆ ಸುಳ್ಳು ಹೇಳಕ್ಕೆ ಹೊರಟಿದ್ದೀರಿ? ಯಾರನ್ನ ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ? ನಿಮ್ಮ ಗೂಂಡಾ ಶಾಸಕರನ್ನ ನೀವು ರಕ್ಷಣೆ ಮಾಡಕ್ಕೆ ಹೊರಟಿದ್ದೀರಿ. ಇವತ್ತು ಪವನ್ ನೆಜ್ಜೂರ್ ಅವರಿಗೆ ನ್ಯಾಯ ಬೇಕಾಗಿದೆ. ರಾಜ್ಯದ ಪೊಲೀಸ್ ಅಧಿಕಾರಿಗಳ, ರಾಜ್ಯದ ಇತರ ಅಧಿಕಾರಿಗಳ, ರೆವೆನ್ಯೂ ಅಧಿಕಾರಿಗಳ ನೈತಿಕ ಬಲ ಕುಗ್ತಾ ಇದೆ. ಒಂದು ನಿಮ್ಮ ಬಿಡ್ಡಿಂಗ್ ಕಾರಣಕ್ಕೆ ಬೆಂಗಳೂರಲ್ಲಿ ಮನೆ ಬಾಡಿಗೆ ಪಡೆಯಕ್ಕೆ ಜನ 11 ತಿಂಗಳ ಅಗ್ರಿಮೆಂಟ್ ಮಾಡ್ಕೊತಾರೆ. ಕೇವಲ 11 ತಿಂಗಳು ಬೆಂಗಳೂರಲ್ಲಿ ಇರೋದು. ಅದೇ ರೀತಿ ನಿಮ್ಮ ಅಧಿಕಾರಿಗಳ ಬಿಡ್ಡಿಂಗ್ 11 ತಿಂಗಳಿಗೆ ಬದಲಾವಣೆ ಆಗ್ತಾರೆ. ಹೊಸಬೈ ಹೆಚ್ಚು ದುಡ್ಡು ಕೊಟ್ರೆ ಆ ಜಾಗಕ್ಕೆ ಬರ್ತಾರೆ, ಇಲ್ಲ ನೀನು ಅದಕ್ಕಿಂತ ಹೆಚ್ಚು ದುಡ್ಡು ಕೊಡಬೇಕು. ಬೆಂಗಳೂರಲ್ಲಿ ಒಂದು ರೀತಿಯ ಬಿಡ್ಡಿಂಗು, ರಾಜ್ಯದ ಇತರ ಕಡೆ ಇನ್ನೊಂದು ರೀತಿಯ ಬಿಡ್ಡಿಂಗು. ಜಮೀರ್ ಖಾನ್ ಅವರ ಬಿಡ್ಡಿಂಗ್ನ ಕಾರಣಕ್ಕಾಗಿ ಇವತ್ತು ಪವನ್ ನೆಜ್ಜೂರ್ ಅವರು ಬಲಿಯಾಗಿದೆ. ಇದು ಬಹಳ ಸ್ಪಷ್ಟ ಇದೆ. ಬಳ್ಳಾರಿಯನ್ನು ಏನ್ ಮಾಡಕ್ಕೆ ಹೊರಟಿದ್ದೀರಿ ಜಮೀರ್ ಖಾನ್ ಅವರೇ? ನೀವು ಏನ್ ಮಾಡಕ್ಕೆ ಹೊರಟಿದ್ದೀರಿ? ದಯಮಾಡಿ ಇಂಥ ಅಧಿಕಾರಿಗಳನ್ನು ಬಲಿಪಡುವುದನ್ನು ನೀವು ಮೊದಲು ನಿಲ್ಲಿಸಿ. ಪವನ್ ನೆಜ್ಜೂರ್ ಅವರ ಸಸ್ಪೆನ್ಷನ್ಗೆ ಸರ್ಕಾರ ಇವತ್ತು ಉತ್ತರ ಕೊಡಬೇಕು. ಪವನ್ ನೆಜ್ಜೂರ್ ಅವರ ಆತ್ಮಹತ್ಯೆಗೆ, ಇವತ್ತು ಆತ್ಮಹತ್ಯೆಯ ಪ್ರಕರಣಕ್ಕೆ, ಅವರ ಪ್ರಯತ್ನಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಪವನ್ ನೆಜ್ಜೂರ್ ಅವರ ಡೆತ್ ನೋಟು ಅದರಲ್ಲಿ ಏನಿದೆ ಇದನ್ನ ಬಹಿರಂಗಗೊಳಿಸಬೇಕು. ಯಾವ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾರ ಹೆಸರನ್ನು ಅವರು ಬರೆದಿಟ್ಟಿದ್ದಾರೆ, ಇದು ಆಚೆ ಬರಬೇಕು. ನಿನ್ನೆ ಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ಜೊತೆ ಕೂತ್ಕೊಂಡು ಆ FIR ಆಗಿದೆ ಅವನ ಮೇಲೆ, FIR ಆದವರ ಜೊತೆ ನೀವು ಹೆಂಗ್ ಕೂತ್ಕೊಂಡ್ರಿ? ಇದಕ್ಕೆ ಉತ್ತರ ಕೊಡುವವರು ಯಾರು? ಅಪರಾಧಿಗಳ ಜೊತೆ ಕೂತ್ಕೊಂತೀರಿ, ಮತ್ತೆ ನ್ಯಾಯ ಹೆಂಗ್ ಸಿಗುತ್ತೆ? ಯಾರ ಹತ್ರ ನ್ಯಾಯ ಕೇಳಬೇಕು? ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಈ ಎಲ್ಲ ಅಂಶಗಳು ಕೂಡ ಇವತ್ತು ಆಚೆ ಬರಬೇಕಾಗಿದೆ. ನಮ್ಮ ಪೊಲೀಸ್ ವ್ಯವಸ್ಥೆಗೆ ದೇಶದಲ್ಲಿ ಒಳ್ಳೆಯ ಹೆಸರಿದೆ. ಇದನ್ನು ಬಿಗಡಾಯಿಸುತ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ. ಭ್ರಷ್ಟಾಚಾರ ಇಲ್ಲದೆ ಟ್ರಾನ್ಸ್ಫರ್ ಆಗಲ್ಲ, ಭ್ರಷ್ಟಾಚಾರ ಇಲ್ಲದೆ ಪ್ರಮೋಷನ್ ಆಗಲ್ಲ, ಭ್ರಷ್ಟಾಚಾರ ಇಲ್ಲದೆ ಅಪಾಯಿಂಟ್ಮೆಂಟ್ ಆಗಲ್ಲ. ಈ ಹಂತಕ್ಕೆ ಇವತ್ತು ಈ ಸರ್ಕಾರವನ್ನು ನೀವು ತಗೊಂಡೋಗಿದ್ದೀರಿ. ಬೆಂಗಳೂರಲ್ಲೂ ಅದೇ ಕತೆ, ಬೆಂಗಳೂರಿನ ಆಚೆನೂ ಅದೇ ಕತೆ. ಅದನ್ನು ಸಂಗ್ರಹ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು 11 ತಿಂಗಳು ಪರದಾಡಬೇಕು, ಮತ್ತೆ ಹೊಸ ದುಡ್ಡು ಕೊಡಬೇಕು. ಇದು ಇವತ್ತು ಕರ್ನಾಟಕ ರಾಜ್ಯದ ನೀತಿ ಆಗಿದೆ. ಕಾಂಪಿಟಿಷನು, ಉಸ್ತುವಾರಿ ಸಚಿವನಿಗೆ ಎಷ್ಟು, ಮುಖ್ಯಮಂತ್ರಿ ಮನೆಗೆ ಎಷ್ಟು, ಉಪಮುಖ್ಯಮಂತ್ರಿ ಮನೆಗೆ ಎಷ್ಟು, ಯಾವ ಮಂತ್ರಿಗಳಿಗೆ ಎಷ್ಟು, ಆಯಾ ಕಾಂಗ್ರೆಸ್ ಶಾಸಕನಿಗೆ ಎಷ್ಟು, ಇದು ಇವತ್ತು ಕರ್ನಾಟಕದಲ್ಲಿ ನಡೀತಾ ಇರೋದು. ಜನ ಬೇಸತ್ತಿದ್ದಾರೆ, ಅಧಿಕಾರಿಗಳು ಬೇಸತ್ತಿದ್ದಾರೆ. ನಿಮ್ಮ ಅಧಿಕಾರಿಗಳನ್ನು ಒಂದಿನ ಕುಂಡ್ರಿಸ್ಕೊಂಡು ಕೇಳಿ ಸಿದ್ದರಾಮಯ್ಯನವರು, ನೀವು ಯಾವತ್ತು ಅಧಿಕಾರಿಗಳ ಸಭೆ ನಡೆಸಿದ್ರಿ? ಎಲ್ಲಿ ಜಿಲ್ಲಾ ಸಭೆ ನಡೆಸಿದ್ರಿ? ಎಲ್ಲಿ ಅಧಿಕಾರಿಗಳ ಸಭೆ ನಡೆಸಿದ್ರಿ? ಕೇಳಿ ಅವರನ್ನ, ನಿಮ್ಮ ಕಷ್ಟ ಏನಪ್ಪ ಅಂತ ಕೇಳಿ. ಆವಾಗ ನಿಮಗೆ ಉತ್ತರ ಬರುತ್ತೆ. ನಾನು ಮೊನ್ನೆ ಏರ್ಪೋರ್ಟಿಂದ ಬರುವಾಗ ಒಬ್ಬರ ಅಧಿಕಾರಿಗೆ ಫೋನ್ ಮಾಡಿದೆ, ಯಾಕೆ ಇಷ್ಟೊಂದು ಟ್ರಾಫಿಕ್ ಇರುತ್ತೆ? ಮೊದಲು ಇಷ್ಟು ಇರ್ತಾ ಇರಲಿಲ್ಲ, ಇವತ್ತು ಬ್ರಿಡ್ಜ್ ಮೇಲೆ ಕೂಡ ಟ್ರಾಫಿಕ್ ಇರುತ್ತೆ ಅಂತ ಹೇಳಿ. ಆ ಬ್ರಿಡ್ಜ್ ಮೇಲೇನೂ ಸಂಗ್ರಹ ಮಾಡ್ತಾರೆ ನಿಲ್ಲಿಸ್ಕೊಂಡು. ಯಾಕೆ ಅಂತ ಕೇಳಿದ್ರೆ ಅವರು ಹೇಳ್ತಾರೆ, ನಾವು ಮಂತ್ಲಿ ಪೇಮೆಂಟ್ ಮಾಡಬೇಕು, ಸಂಗ್ರಹ ಮಾಡಿಲ್ಲ ಅಂದರೆ ನೀವು ಕೊಡ್ತೀರಾ ಅಂತ ನನಗೆ ತಮಾಷೆಗೆ ಅಧಿಕಾರಿ ಕೇಳಿದರು. ಇದು ಅವರ ಮಾತು, ಇದು ಅಧಿಕಾರಿಗಳ ಮಾತು. ನಾವಿಲ್ಲಿ ಕಲೆಕ್ಷನ್ ಮಾಡಿಲ್ಲ ಅಂದರೆ ಪ್ರತಿ ತಿಂಗಳು ನಾವು ಎಲ್ಲಿಂದ ಕೊಡೋದು? ಪೇಮೆಂಟ್ ಎಲ್ಲಿಂದ ಮಾಡೋದು? ಇದು ನಮ್ಮ ಅಧಿಕಾರಿಗಳು ಕೇಳ್ತಾ ಇರುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು? ಸಿದ್ದರಾಮಯ್ಯನವರೇ, ನಿಮ್ಮ ಮೂಗಿನ ನೇರದ ಕೆಳಗೆ ಇದು ನಡೀತಾ ಇದೆ. ಅಪರಾಧಿಗಳ ಜೊತೆ ಸೇರಿ ನೀವು ಅಪರಾಧಿ ಆಗ್ತಾ ಇದ್ದೀರಿ. ಪವನ್ ನೆಜ್ಜೂರ್ ಅವರ ಈ ಪ್ರಕರಣಕ್ಕೆ ಸರ್ಕಾರ ತಕ್ಷಣ ಉತ್ತರ ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ.